ಎಲೆಕ್ಷನ್ ಏಜೆಂಟ್ ಫಾರಂ 5 ಸರ್, ಅದು 4 or 5 ಒಂದು ನಂಬರ್ ಇದೆ. ಅದನ್ನೆಲ್ಲ ಸೈನ್ ಮಾಡಿದಾಗಲೇ ಮಾತ್ರ ಸರ್, ಇಲ್ದರೆ ಎಲೆಕ್ಷನ್ ಇಟ್ ಸೆಲ್ಫ್ ಇಸ್ ಕ್ವಶನೇಬಲ್. ಹೌದಲ್ವಾ ಸರ್? ಎಲೆಕ್ಷನ್ ಕ್ಯಾನ್ ಬಿ ಸೆಟ್ ಅಸೈಡ್. ಅಲ್ಲಿರುವಂತ ನಿಮ್ಮ ಬೂತ್ ಏಜೆಂಟ್ಗಳು ಆ ಫಾರ್ಮ್ಗಳನ್ನ ಸೈನ್ ಮಾಡಲೇಬೇಕಾಗುತ್ತೆ ಸರ್. ಯಾವಾಗ 5 ಗಂಟೆ ಮೇಲೆ ಮತದಾನವನ್ನು ಮಾಡ್ಬೋದು ಸರ್? ಆ ಎಲೆಕ್ಷನ್ ಕಾಂಪೌಂಡ್ ಏನಿದೆಯೋ, ಆ ಕಾಂಪೌಂಡ್ ಅಂತ ಏನು ಫಿಕ್ಸ್ ಆಗಿರ್ತಲ್ಲ ಎಲೆಕ್ಷನ್ ಏರಿಯಾ, ಆ ಗೇಟ್ ಅನ್ನ ಕ್ಲೋಸ್ ಮಾಡಿ ಗೇಟ್ ಒಳಗಡೆ ಯಾರ್ಯಾರು ಬಂದು ಒಳಗಡೆ ಇರ್ತಾರೋ ಅವರು ಮತದಾನ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು ಇದೆ. ಇದು ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವಂಥದ್ದು. ನಾನೇನು ಈಗ ನಮ್ಮ ಸುರೇಶ್ ಗೌಡ್ರು ಎಲೆಕ್ಷನ್ ಗ್ರಾಮಾಂತರದಲ್ಲಿ ಎಕ್ಸ್ಪರ್ಟೈಸ್ ಜಾಸ್ತಿ ಇದೆ, ನಿಜವಾದ ಎಲೆಕ್ಷನ್ ಚಾಲೆಂಜಸ್ಗಳು ನೀಟಾಗಿ ಇನ್ನೂ ಹೇಳ್ಬೋದು. ಆದ್ರೆ ಇವತ್ತು ಈ ಸಮಸ್ಯೆಗಳನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಗೇಟ್ ಒಳಗಡೆ ಇದ್ದಂಥವ್ರು ಆ ಪ್ರೆಮಿಸಿಸ್ ನಲ್ಲಿ ಇದ್ದವರಿಗೆ ವೋಟ್ ಹಾಕ್ಲಿಕ್ಕೆ ಕೊಡುವಂಥದ್ದಾಗುತ್ತೆ. ಆದ್ರೆ ಒಬ್ರು ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿದ್ದವರು ಇವತ್ತು ಈ ಆಪಾದನೆಯನ್ನು ಮಾಡಿದ್ದಾರೆ. ನಾನು ಈ ಬಿಲ್ ಅನ್ನು ಮಂಡಿಸ್ತಿರುವಂತ ಸಚಿವರು ಏನು ಆಪಾದನೆ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಮೇಲೆ, ದೇವರು ಸಾಬೀತುಪಡಿಸಬೇಕು. 5 ಗಂಟೆ 7 ಗಂಟೆ 8 ಗಂಟೆ 11 ಗಂಟೆ ಅಂತ ಅಲಿಗೇಷನ್ ಅನ್ನು ಮಾಡಿದ್ದಾರೆ. ಅಲಿಗೇಷನ್ ಮಾಡಿರೋದನ್ನ ಸಬ್ಸ್ಟ್ಯಾನ್ಶಿಯೇಟ್ ಮಾಡಬೇಕು ಅನ್ನೋಂಥದ್ದು ಒಂದು. ಎರಡನೇದು ಮತದಾರ ಪಟ್ಟಿ. ಇವತ್ತು ಈಗಲೇ ತಮ್ಗೆ ಗೊತ್ತಿದೆ ಸಭಾಧ್ಯಕ್ಷರೇ, ಮತದಾರ ಪಟ್ಟಿಯನ್ನು ತಯಾರು ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ. ಈಗಲೇ ಮತದಾರ ಪಟ್ಟಿಯನ್ನ ಹೋಗಿ ಮನೆಯಲ್ಲಿ ಹೋಗಿ ಮತದಾರನ ಮಾಹಿತಿಯನ್ನು ಪಡೀಲಿಕ್ಕೆ ಕೆಲಸ ಗ್ರೌಂಡ್ ಲೆವೆಲ್ ಕೆಲಸ ಮಾಡಲಿಕ್ಕೆ ಯಾರು ಇಲ್ಲ. ಟೀಚರ್ಗಳು ಆಫ್ಟರ್ ದ ಸ್ಕೂಲ್ ಅವರ್ಸು ಇವತ್ತು ಸೆನ್ಸಸ್ ಕೆಲಸಕ್ಕೆ ಇದಕ್ಕೆ ಮತ್ತೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇವನ್ನೆಲ್ಲವನ್ನು ನೋಡಿದಾಗ ಈ ಕೆಲಸಗಳು ಮಾಡೋದು ಬಹಳ ಕಷ್ಟವಾಗಿದೆ. ಹಾಗಾಗಿ ಇದನ್ನು ಕಷ್ಟಕರವಾಗಿ ಈಗಲೇ ಒಂದು ಮತದಾರ ಪಟ್ಟಿಯನ್ನೇ ಇವತ್ತು ಮತದಾರ ಪಟ್ಟಿಯಲ್ಲೂ ಇವರು ಏನು ಬೇಕಾದ್ರೂ ಲೋಪದೋಷಗಳು ಏನಾದ್ರು ಸೇರಿರೋದು ಬಿಟ್ಟೋಗಿರೋದು ಇನ್ನೊಂದು ಮತ್ತೊಬ್ಬರು ನೋಡ್ಲಿಕ್ಕೆ ಏನೇ ಪ್ರಶ್ನೆ ಮಾಡ್ಲಿಕ್ಕೆ ಇವತ್ತು ಮತದಾರ ಪಟ್ಟಿಯನ್ನ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮತದಾರ ಪಟ್ಟಿಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಏನ್ ಮಾಡಿದಾರೆ ನೋಡಿ ಸಭಾಧ್ಯಕ್ಷರೇ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮತದಾರ ಪಟ್ಟಿ ಈಗ ಸಾಮಾನ್ಯವಾಗಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮತದಾರ ಪಟ್ಟಿ ಒಂದ್ಸಲಿ ಎಲೆಕ್ಷನ್ ಡಿಕ್ಲೇರ್ ಆಗಿದ್ದ ತಕ್ಷಣ ಅದಾದ್ಮೇಲೆ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಲಿಕ್ಕೆ ಅವಕಾಶ ಇಲ್ಲ ಗೃಹ ಸಚಿವರೇ. ಆದ್ರೆ ಇಲ್ಲಿ ಲಾಸ್ಟ್ ಡೇ ಆಫ್ ನಾಮಿನೇಷನ್ ವರ್ಗು ಹೆಸರು ಸೇರಿಸಲಿಕ್ಕೆ ಅವಕಾಶ ಇದೆ. ಇಲ್ಲಿ ಇವ್ರು ತರ್ತಿರೋದು ಅಂದ್ರೆ ಆ ಮತದಾರ ಪಟ್ಟಿಯಲ್ಲಿ ನೀವು ಲಾಸ್ಟ್ ಡೇ ಆಫ್ ನಾಮಿನೇಷನ್ ಅಲ್ಲಿವರೆಗೂ ಯಾರು ನೋಡ್ಕೊಳ್ತಾರೆ ಸಭಾಧ್ಯಕ್ಷರೇ? ಯಾವ ರೀತಿ ಈ ಎಲೆಕ್ಷನ್ಗಳನ್ನ ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ನವ್ರಿಗೆ ಆತಂಕ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ, ಓಟ್ ಹಾಕಲ್ಲ ಅನ್ನುವಂತ ಭಯಕ್ಕೆ ಸ್ಟೇಟ್ ಮೆಷಿನರಿಯನ್ನ ದುರ್ಬಳಕೆಯನ್ನ ಮಾಡ್ಕೋಬೇಕು, ಹೇಗಾರ ಮಾಡಿ ಚುನಾವಣೆಯನ್ನ ಗೆಲ್ಲಬೇಕು ಅನ್ನುವಂತ ದುರುದ್ದೇಶದಿಂದ ಕೂಡಿದೆ ಹೊರತು ಇದೆಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವವನ್ನ ಕಾಪಾಡಬೇಕು, ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗ್ಬೇಕು ಅನ್ನೋಂಥ ಉದ್ದೇಶ ಇಲ್ಲ. ಇನ್ನೊಂದು ಒಬ್ರು ಸದಸ್ಯರು ಹೇಳಿದ್ರು, ಅಲ್ಲ ಸುಪ್ರೀಂ ಕೋರ್ಟ್ ಈ ಎಲೆಕ್ಷನ್ ಕಮಿಷನ್ ನೇಮಕ ಆಗ್ಲಿಕ್ಕೆ ಒಂದು ಸಮಿತಿ ರಚನೆ ಆಗಿರುವಂಥದ್ದು. ನಮ್ಮ NDA ಸರ್ಕಾರ ಬರೋ ಮುಂಚೆ ಎಲೆಕ್ಷನ್ ಕಮಿಷನ್ ನೇಮಕ ಆಗ್ತಿದ್ದು ಡೈರೆಕ್ಟ್ ಪ್ರೈಮ್ ಮಿನಿಸ್ಟ್ರೇ ನೇಮಕ ಮಾಡ್ತಿದ್ದಂಥದ್ದು. ನಮ್ಮ NDA ಸರ್ಕಾರ ಬಂದ ನಂತರ ಎಲೆಕ್ಷನ್ ಕಮಿಷನ್ ನೇಮಕ ಮಾಡಲಿಕ್ಕೆ ಒಂದು ಸಮಿತಿ ರಚನೆ ಆಗುತ್ತೆ. ಅದರಲ್ಲಿ ಪ್ರೈಮ್ ಮಿನಿಸ್ಟರ್, ಚೀಫ್ ಜಸ್ಟಿಸ್ ಇರುವಂತದ್ದು ಇರುತ್ತೆ, ಪ್ರತಿಪಕ್ಷದ ನಾಯಕರು. ಆದ್ರೆ ಅದು ಚೀಫ್ ಜಸ್ಟಿಸ್ ಇರುವಂತದ್ದು ಕೋರ್ಟಿನ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟಿನ ಬರೀ ತಾತ್ಕಾಲಿಕವಾಗಿ, ಇದು ಸಂಖ್ಯೆ ಆಧಾರಿತವಾಗಿ ಯಾರ ಪಕ್ಷದ ಎಷ್ಟು ಸಂಖ್ಯೆ ಇದೆಯೋ ಆ ಸಂಖ್ಯೆ ಆಧಾರಿತವಾಗಿ ಸದಸ್ಯರನ್ನ ನೇಮಕ ಮಾಡುವಂಥದ್ದು ಬಹಳ ಸ್ಪಷ್ಟವಾಗಿ ಕಾನೂನಲ್ಲಿ ಇರುವಂತದ್ದಿದೆ. ಹಾಗಾಗಿ ಇಲ್ಲಿ ಅವ್ರನ್ನ ಹೇಗೆ ತೆಗೆದಾಕ್ತರು, ಏನು ಮಾಡಿದ್ರು ಉತ್ತರ ಅಲ್ಲ. ಇಲ್ಲಿ ಹೇಳಿದ್ ಕೇಳ್ತಾ ಇದ್ದೀನಿ ಸಭಾಧ್ಯಕ್ಷರು, ಯಾಕೆಂದ್ರೆ ಅದನ್ನ ಸ್ಪಷ್ಟಗೊಳಿಸುವಂತದ್ದಾಗಲ್ಲ. ಯಾಕೆಂದ್ರೆ ಸದನಕ್ಕೆ ತಪ್ಪು ಮಾಹಿತಿನ ಒಬ್ರು ಸದಸ್ಯರು ಹೇಳಿರುವಂತದ್ದಿದೆ. ನಾನು ಹೇಳ್ತಿರೋದು ತಪ್ಪಿದ್ರೆ ಮಾನ್ಯ ಅಧ್ಯಕ್ಷರೇ ತಪ್ಪಿದ್ರೆ ನಾನು ಅವ್ರು ಮಾತಾಡ್ತಾ ಅರ್ಚನೆ ಮಾಡಿರ್ಲಿಲ್ಲ. ಅವ್ರ ಸರ್ಕಾರದವ್ರು ಇದ್ದಾರೆ, ಉತ್ತರ ಕೊಡ್ಲಿಕ್ಕೆ ಮಂತ್ರಿ ಇದ್ದಾರೆ, ಅವ್ರ ಹೆಸರು ಸಹ ನಾನು ಹೇಳಲಿಲ್ಲ. ಅವ್ರ ಅಷ್ಟು ತಿಳುವಳಿಕೆ ಇಲ್ದವ್ರು ಮಾತಾಡ್ತಿದ್ದಾಗ ನಾನು ಹೇಳಕ್ಕಾಗಲ್ಲ. ಹಾಗಾಗಿ ಮಾಡಿರೋದಲ್ಲ. ಎರಡನೇದು ಸಭಾಧ್ಯಕ್ಷ, ನಾನು ಹೇಳ್ತಿರೋ ತಪ್ಪಾಗಿದೆ. ಕಾನೂನ ತೆಗೆದಿಟ್ಟಲಿ, ಕಾನೂನ ಇಲ್ಲಿ ಮಾತಾಡ್ಲಿ. ಈಗ ಈ ಸಬ್ಜೆಕ್ಟ್ ಮಾತಾಡಿ ಸಭಾಧ್ಯಕ್ಷರೇ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಮೇಲೆ ಈ ರೀತಿ ಅಲ್ಲಸಲ್ಲದ ಆಪಾದನೆಯನ್ನು ಹೇಳೋದು ಸರಿಯಲ್ಲ ಅನ್ನೋಂಥ ನಮ್ಮ ಮಾನ್ಯ ಅಧ್ಯಕ್ಷರೇ. ಎರಡನೇದು ಎಲೆಕ್ಷನ್ ಕಮಿಷನ್